ಶತಸು ಪುಣ್ಯ ಶ್ಲೋಕರೆನಿಸುವ ಕ್ಷಿತಿಪರಿಗೆ ನಮಿಸುವೆನು ಭಾಗೀರಥಿ ವಿರಾಟ್ ಪರ್ಜನ್ಯ ರೋಹಿಣಿ ಶ್ಯಾಮಲಾ ಸಂಜ್ಞಾ ಹುತವಹನ ಮಹಿಳಾ ಬುಧೋಷಾಕ್ಷಿತಿ ಶನೈಶ್ಚರ ಪುಷ್ಕರರಿಗಾನತಿಸಿ ಭಿನ್ನವಿಸುವೆನು ಭಕ್ತಿ ಜ್ಞಾನ ಕೊಡಲೆಂದು. ಇಂದೀವರ ಶ್ಯಾಮಲ ಕೋಮಲಾಂಗಂ ಇಂದ್ರಾದಿದೇವಾಚಿತಪಾದ ಪದ್ಮಂ ಸಂತಾನ ಕಲ್ಪದ್ರುಮಮಾಶ್ರಿತಾನಾಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಗುಣತಾರತಮ್ಯ ಸಂಧಿ ಪದ್ಯ 26. ಶತಸು ಪುಣ್ಯ ಶ್ಲೋಕರೆನಿಸುವ ಕ್ಷಿತಿಪರಿಗೆ ನಮಿಸುವೆನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅವಶಿಷ್ಟ ತಾರತಮ್ಯವನ್ನು ಸಂಕ್ಷೇಪವಾಗಿ ತಿಳಿಸುತ್ತಾರೆ. ಶತಪುಣ್ಯ ಶ್ಲೋಕರೆನಿಸುವ ಧರ್ಮ ಕೀರ್ತಿಯುತರಾದ ಪ್ರಿಯವೃತಾದಿ 100 ಸಂಖ್ಯಾಕರಾದ ಚಕ್ರವರ್ತಿಗಳಿಗೆ ನಮಿಸುತ್ತಾರೆ. ಇವರು 19ನೆಯ ಕಕ್ಷಾಪನ್ನರು. ಭಾಗೀರಥಿ ಶ್ರೀಹರಿಯ ಪಾದೋದ್ಭವೆಯಾದ ಗಂಗೆಯನ್ನು ಭಗೀರಥ ಮಹಾರಾಜನು ತನ್ನ ಪೂರ್ವಿಕರ ಸದ್ಗತಿಗೆ ಪ್ರಾಪ್ತಿಗಾಗಿ ಭೂಲೋಕಕ್ಕೆ ಕರೆತಂದ ಕಾರಣದಿಂದ ಭಾಗೀರಥಿ ಎಂದು ಕರೆಯುವರು. ವಿರಾಟ್ ಬ್ರಹ್ಮಾಂಡಾಭಿಮಾನಿಯಾದ ವಿರಾಟ್ ದೇವಿ ಕಾಮಪುತ್ರ ಅನಿರುದ್ಧನ ಹೆಂಡತಿ. ಪರ್ಜನ್ಯ ನಾಮಕ ಸೂರ್ಯ, ಈತನಿಂದ ಪರ್ಜನ್ಯ ದೇವತೆಗಳು ಮೇಘಾಭಿಮಾನಿ ದೇವತೆಗಳು ಮಳೆ ಸುರಿಸುವರು. ಚಂದ್ರನ ಪತ್ನಿಯು ರೋಹಿಣಿಯು ದಕ್ಷ ಪ್ರಜಾಪತಿಯ ಪುತ್ರಿ. 27 ನಕ್ಷತ್ರಗಳಿಗೆ ಅಧಿಪತಿಯಾದ ಚಂದ್ರನ ಪ್ರೇಮದ ಪುತ್ರಿ. ಶ್ಯಾಮಲಾ ಯಮಧರ್ಮನ ಪತ್ನಿಗೆ ಶ್ಯಾಮಲಾದೇವಿ ಎಂದು ಹೆಸರು. ಸಂಜ್ಞಾ ಸೂರ್ಯನ ಪತ್ನಿ ಸಂಜ್ಞಾದೇವಿ. ವೈವಸ್ವತ ಮತ್ತು ಯಮ ಎಂಬುವರು ಇವಳ ಪುತ್ರರು. ಯಮುನೆ ಈಕೆಯ ಪುತ್ರಿ. ಸಂಜ್ಞಾದೇವಿಯು ಸೂರ್ಯನ ತೇಜಸ್ಸನ್ನು ತಾಳಲಾರದೆ ತನ್ನಂತೆಯೇ ಇದ್ದ ಒಬ್ಬ ಸ್ತ್ರೀಯನ್ನು ನಿರ್ಮಿಸಿ ಸೂರ್ಯನ ಬಳಿಗೆ ಬಿಟ್ಟು ತನ್ನ ತವರು ಮನೆಗೆ ಹೋದಳು. ಅವಳೇ ಛಾಯಾದೇವಿ. ಅವಳಲ್ಲಿ ಸೂರ್ಯನು ಸಾವರ್ಣಿ, ಮನು ಮತ್ತು ಶನಿಯನ್ನು ಪುತ್ರರನ್ನಾಗಿ ಪಡೆದನು. ಹುತವಹನ ಮಹಿಳಾ ಯಜ್ಞಗಳಲ್ಲಿ ಹವಿಸ್ಸು ದೇವತೆಗಳಿಗೆ ಸೇರಿಸುವ ಹಾಗೂ ಯಜ್ಞಶೇಷವನ್ನು ಭುಂಜಿಸುವ ಅಗ್ನಿಗೆ ಹುತವಹನೆಂದು ಹೆಸರು. ಅಗ್ನಿಯ ಪತ್ನಿ ಸ್ವಾಹಾದೇವಿ. ಸ್ವಾಹಾದೇವಿಯೇ ಹುತವಹನ ಮಹಿಳಾ ಎನಿಸುವಳು. ಈಕೆಯೂ ಸಹ ದಕ್ಷ ಬ್ರಹ್ಮನ ಪುತ್ರಿ. ಬುಧ ಚಂದ್ರನ ಪುತ್ರರೇ ಬುಧರು. ನವಗ್ರಹಗಳಲ್ಲಿ ಒಬ್ಬರು. ಚಂದ್ರನಿಂದ ಬೃಹಸ್ಪತಿಯ ಪತ್ನಿ ತಾರಾದೇವಿಯಲ್ಲಿ ಜನಿಸಿದವನು. ಜಲಾಭಿಮಾನಿಯು. ಉಷಾ ಅಶ್ವಿನಿ ದೇವತೆಗಳ ಪತ್ನಿಯು ಉಷಾದೇವಿ. ನಾಸಿಕೇಂದ್ರಿಯಾಭಿಮಾನಿ ದೇವತೆ. ಕ್ಷಿತಿ ಭೂದೇವಿಗೆ ಕ್ಷಿತಿ ಎಂದು ಹೆಸರು. ಭೂತತ್ವಕ್ಕೆ ಅಭಿಮಾನಿ. ಶನೈಶ್ವರ ಸೂರ್ಯಪುತ್ರನಾದ ಶನಿ ನವಗ್ರಹಗಳಲ್ಲಿ ಒಬ್ಬ. ಛಾಯಾಪುತ್ರ ಭೂತತ್ವಕ್ಕೆ ಅಭಿಮಾನಿ. ಪುಷ್ಕರ ಸತ್ಕರ್ಮಾಭಿಮಾನಿ ದೇವತೆ. ಪೂರ್ವೋಕ್ತ ಗಣದಲ್ಲಿ ಗಂಗಾದೇವಿ, ಭಾಗೀರಥಿ, ವಿರಾಟ್ ದೇವಿ, ಪರ್ಜನ್ಯ, ರೋಹಿಣಿ, ಶ್ಯಾಮಲಾದೇವಿ, ಸಂಜ್ಞಾ ಈ 6 ಮಂದಿ 20ನೆಯ ಕಕ್ಷಾಪನ್ನರು. ಇವರು 19ನೆಯ ಕಕ್ಷಾಪನ್ನರಿಗಿಂತ 2 ವಿಜಾತೀಯ ಗುಣದಿಂದ ಅಧಮರು. ಸ್ವಾಹಾದೇವಿ ಹುತವಹನ ಮಹಿಳೆ. 21ನೆಯ ಕಕ್ಷಕ್ಕೆ ಸೇರಿದವಳು. 20ನೆಯ ಕಕ್ಷಾಪನ್ನರಾದ ಗಂಗಾ ಪರ್ಜನ್ಯಾದಿಗಳಿಗಿಂತ 2 ವಿಜಾತಿ ಗುಣಾಧಮಳು. ಬುಧನು 22ನೆಯ ಕಕ್ಷ. ಸ್ವಾಹಾದೇವಿಗಿಂತ 1 ಗುಣ ಅಧಮನು. ಉಷಾ 23ನೆಯ ಕಕ್ಷ. ಬುಧನಿಗಿಂತ 2 ವಿಜಾತಿ ಗುಣಾಧಮಳು. ಕ್ಷಿತಿ ಭೂದೇವಿ 24ನೆಯ ಕಕ್ಷ. ಉಷೆಗಿಂತ 2 ವಿಜಾತಿ ಗುಣಹೀನಳು. ಶನೈಶ್ಚರನು 25ನೇ ಕಕ್ಷ. ಕ್ಷಿತಿಗಿಂತಲೂ 2 ವಿಜಾತಿ ಗುಣಾಧಮನು. ಪುಷ್ಕರನು 26ನೇ ಕಕ್ಷ. ಶನೈಶ್ಚರನಿಗಿಂತ 2 ಗುಣ ಕಡಿಮೆ. ಇಲ್ಲಿಗೆ 26ನೇ ಕಕ್ಷಾಪನ್ನರಾದವರ ತಾರತಮ್ಯ ವಿಚಾರ ಮುಗಿಯಿತು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.